ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ರಾಜ್ಯದಲ್ಲಿ ಯಾವ ಸಮುದಾಯದ ಶಾಸಕರು ಹೆಚ್ಚಿದ್ದಾರೆ, ಯಾವ ಸಮುದಾಯದ ಶಾಸಕರು ಕಮ್ಮಿ ಇದ್ದಾರೆ? ಈ ಪಟ್ಟಿಯಲ್ಲಿ ಲಿಂಗಾಯತರು, ಒಕ್ಕಲಿಗರು, ಮುಸ್ಲಿಮರು, ಕುರುಬರು, ದಲಿತರು, ಬ್ರಾಹ್ಮಣ ಶಾಸಕರು ಎಷ್ಟನೇ ಸ್ಥಾನದಲ್ಲಿ ಬರ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಂಬರ್ 1, ಲಿಂಗಾಯತ. ಫ್ರೆಂಡ್ಸ್, ನಮ್ಮ ರಾಜ್ಯದಲ್ಲಿ ಹೆಚ್ಚು ಎಂಎಲ್ಎಗಳಿರೋದು ಲಿಂಗಾಯತ ಸಮುದಾಯದವರು, ಬರೋಬ್ಬರಿ 53. ರಾಜ್ಯದ ಒಟ್ಟು ಶಾಸಕರಲ್ಲಿ ಲಿಂಗಾಯತರ ಪಾಲು 23.66%. ಈ ಸಮುದಾಯದ 53 ಶಾಸಕರ ಪೈಕಿ ಕಾಂಗ್ರೆಸ್ ಪಕ್ಷದಲ್ಲಿ 36 ಮಂದಿ, ಬಿಜೆಪಿಯಲ್ಲಿ 16 ಮತ್ತು ಜೆಡಿಎಸ್ನಲ್ಲಿ ಒಬ್ರು ಇದ್ದಾರೆ. ನಂಬರ್ 2, ಒಕ್ಕಲಿಗ. ರಾಜ್ಯದಲ್ಲಿ ಹೆಚ್ಚು ಶಾಸಕರಿರೋ ಎರಡನೇ ದೊಡ್ಡ ಸಮುದಾಯ ಇದು. 45 ಎಂಎಲ್ಎಗಳನ್ನ ಹೊಂದಿದೆ. ರಾಜ್ಯದ ಒಟ್ಟು ಶಾಸಕರಲ್ಲಿ ಒಕ್ಕಲಿಗರ ಪಾಲು 20.08%. ಈ ಸಮುದಾಯದ 45 ಶಾಸಕರ ಪೈಕಿ ಕಾಂಗ್ರೆಸ್ನಲ್ಲಿ 24, ಬಿಜೆಪಿಯಲ್ಲಿ 10, ಜೆಡಿಎಸ್ನಲ್ಲಿ 9, ಎಸ್ಕೆಪಿ ಅಥವಾ ಸರ್ವೋದಯ ಕರ್ನಾಟಕ ಪಕ್ಷದಲ್ಲಿ ಒಬ್ರು ಮತ್ತು ಪಕ್ಷೇತರ ಶಾಸಕರಲ್ಲಿ ಒಬ್ರು ಇದ್ದಾರೆ. ನಂಬರ್ 3, ಪರಿಶಿಷ್ಟ ಜಾತಿ. ರಾಜ್ಯದಲ್ಲಿ 36 ಜನ ಎಸ್ಸಿ ಅಥವಾ ಪರಿಶಿಷ್ಟ ಜಾತಿಯ ಎಂಎಲ್ಎಗಳಿದ್ದಾರೆ. ರಾಜ್ಯದ ಒಟ್ಟು ಶಾಸಕರಲ್ಲಿ ಇವರ ಪಾಲು 16.07%. 36 ಎಸ್ಸಿ ಎಂಎಲ್ಎಗಳ ಪೈಕಿ ಕಾಂಗ್ರೆಸ್ನಲ್ಲಿ 21 ಮಂದಿ ಇದ್ದಾರೆ, ಬಿಜೆಪಿಯಲ್ಲಿ 12 ಮತ್ತು ಜೆಡಿಎಸ್ನಲ್ಲಿ 3 ಇದ್ದಾರೆ. ನಂಬರ್ 4, ಪರಿಶಿಷ್ಟ ಪಂಗಡ. ರಾಜ್ಯದಲ್ಲಿ 19 ಎಸ್ಟಿ ಅಥವಾ ಪರಿಶಿಷ್ಟ ಪಂಗಡದ ಎಂಎಲ್ಎಗಳಿದ್ದಾರೆ. ರಾಜ್ಯದ ಒಟ್ಟು ಶಾಸಕರಲ್ಲಿ ಇವರ ಪಾಲು 8.48%. 19 ಎಸ್ಟಿ ಎಂಎಲ್ಎಗಳ ಪೈಕಿ ಕಾಂಗ್ರೆಸ್ನಲ್ಲಿ 16 ಮಂದಿ, ಬಿಜೆಪಿಯಲ್ಲಿ 2 ಮತ್ತು ಜೆಡಿಎಸ್ನಲ್ಲಿ ಒಬ್ರು ಇದ್ದಾರೆ. ನಂಬರ್ 5, ಕುರುಬ. ರಾಜ್ಯದಲ್ಲಿ 12 ಕುರುಬ ಸಮುದಾಯದ ಎಂಎಲ್ಎಗಳಿದ್ದಾರೆ. ರಾಜ್ಯದ ಒಟ್ಟು ಶಾಸಕರಲ್ಲಿ ಕುರುಬರ ಪಾಲು 5.35%. ಈ ಸಮುದಾಯದ ಎಂಎಲ್ಎಗಳಲ್ಲಿ 8 ಮಂದಿ ಕಾಂಗ್ರೆಸ್ನಲ್ಲಿದ್ರೆ, ಬಿಜೆಪಿಯಲ್ಲಿ 2 ಮತ್ತು ಜೆಡಿಎಸ್ನಲ್ಲಿ 2 ಇದ್ದಾರೆ. ನಂಬರ್ 6, ಬ್ರಾಹ್ಮಣ. ರಾಜ್ಯದಲ್ಲಿ 11 ಜನ ಬ್ರಾಹ್ಮಣ ಎಂಎಲ್ಎಗಳಿದ್ದಾರೆ. ರಾಜ್ಯದ ಒಟ್ಟು ಶಾಸಕರಲ್ಲಿ ಬ್ರಾಹ್ಮಣರ ಪಾಲು 4.91%. ಈ ಸಮುದಾಯದ ಎಂಎಲ್ಎಗಳಲ್ಲಿ 3 ಕಾಂಗ್ರೆಸ್ನಲ್ಲಿದ್ರೆ, ಬಿಜೆಪಿಯಲ್ಲಿ ಅತಿ ಹೆಚ್ಚು 8 ಮಂದಿ ಇದ್ದಾರೆ, ಜೆಡಿಎಸ್ನಲ್ಲಿ 0. ನಂಬರ್ 7, ರೆಡ್ಡಿ. ರಾಜ್ಯದಲ್ಲಿ 11 ಜನ ರೆಡ್ಡಿ ಸಮುದಾಯದ ಎಂಎಲ್ಎಗಳಿದ್ದಾರೆ. ರಾಜ್ಯದ ಒಟ್ಟು ಶಾಸಕರಲ್ಲಿ ಇವರ ಪಾಲು 4.91%. ಈ ಸಮುದಾಯದ ಎಂಎಲ್ಎಗಳಲ್ಲಿ 7 ಮಂದಿ ಕಾಂಗ್ರೆಸ್ ಪಕ್ಷದಲ್ಲಿದ್ರೆ, ಬಿಜೆಪಿಯಲ್ಲಿ 2 ಮತ್ತು ಜೆಡಿಎಸ್ನಲ್ಲಿ 2 ಇದ್ದಾರೆ. ನಂಬರ್ 8, ಮುಸ್ಲಿಂ. ರಾಜ್ಯದಲ್ಲಿ 10 ಮುಸ್ಲಿಂ ಎಂಎಲ್ಎಗಳಿದ್ದಾರೆ. ರಾಜ್ಯದ ಒಟ್ಟು ಶಾಸಕರಲ್ಲಿ ಮುಸ್ಲಿಮರ ಪಾಲು 4.46%. ಈ ಸಮುದಾಯದ 10ಕ್ಕೆ 10 ಎಂಎಲ್ಎಗಳು ಕೂಡ ಕಾಂಗ್ರೆಸ್ ಪಕ್ಷದವರು ಅನ್ನೋದು ಗಮನಾರ್ಹ. ಬಿಜೆಪಿ ಮತ್ತು ಜೆಡಿಎಸ್ನಲ್ಲಿ ಮುಸ್ಲಿಂ ಶಾಸಕರಿಲ್ಲ. ನಂಬರ್ 9, ಬಂಟ್ಸ್. ರಾಜ್ಯದಲ್ಲಿ 7 ಜನ ಬಂಟ್ ಸಮುದಾಯದ ಎಂಎಲ್ಎಗಳಿದ್ದಾರೆ. ರಾಜ್ಯದ ಒಟ್ಟು ಶಾಸಕರಲ್ಲಿ ಬಂಟ್ಸ್ ಪಾಲು 3.12%. ಈ ಸಮುದಾಯದ ಎಂಎಲ್ಎಗಳಲ್ಲಿ ಒಬ್ರು ಕಾಂಗ್ರೆಸ್ ಪಕ್ಷದಲ್ಲಿದ್ರೆ, ಬಿಜೆಪಿಯಲ್ಲಿ 6 ಮಂದಿ ಇದ್ದಾರೆ, ಜೆಡಿಎಸ್ 0. ನಂಬರ್ 10, ಈಡಿಗ. ರಾಜ್ಯದಲ್ಲಿ 3 ಜನ ಈಡಿಗ ಎಂಎಲ್ಎಗಳಿದ್ದಾರೆ. ರಾಜ್ಯದ ಒಟ್ಟು ಶಾಸಕರಲ್ಲಿ ಈಡಿಗರ ಪಾಲು 1.33%. ಈ ಸಮುದಾಯದ 3ಕ್ಕೆ 3 ಎಂಎಲ್ಎಗಳು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ, ಬಿಜೆಪಿ ಮತ್ತು ಜೆಡಿಎಸ್ 0. ನಂಬರ್ 11, ಮರಾಠ. ರಾಜ್ಯದಲ್ಲಿ 3 ಮರಾಠ ಎಂಎಲ್ಎಗಳಿದ್ದಾರೆ. ರಾಜ್ಯದ ಒಟ್ಟು ಶಾಸಕರಲ್ಲಿ ಮರಾಠರ ಪಾಲು 1.33%. ಈ ಸಮುದಾಯದ ಶಾಸಕರಲ್ಲಿ 2 ಕಾಂಗ್ರೆಸ್ ಪಕ್ಷದಲ್ಲಿದ್ರೆ, ಒಬ್ರು ಬಿಜೆಪಿಯಲ್ಲಿದ್ದಾರೆ. ನಂಬರ್ 12, ಬಿಲ್ಲವ. ರಾಜ್ಯದಲ್ಲಿ 2 ಬಿಲ್ಲವ ಸಮುದಾಯದ ಎಂಎಲ್ಎಗಳಿದ್ದಾರೆ.
ರಾಜ್ಯದ ಒಟ್ಟು ಶಾಸಕರಲ್ಲಿ ಬಿಲ್ಲವರ ಪಾಲು 0.89%. ಈ ಸಮುದಾಯದ ಇಬ್ಬರು ಶಾಸಕರು ಕೂಡ ಬಿಜೆಪಿಯಲ್ಲಿದ್ದಾರೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ 0. ನಂಬರ್ 13 ಜೈನ. ರಾಜ್ಯದಲ್ಲಿ ಇಬ್ಬರು ಜೈನ ಸಮುದಾಯದ ಎಂಎಲ್ಎಗಳಿದ್ದಾರೆ. ರಾಜ್ಯದ ಒಟ್ಟು ಶಾಸಕರಲ್ಲಿ ಜೈನರ ಪಾಲು 0.89%. ಈ ಸಮುದಾಯದ ಶಾಸಕರಲ್ಲಿ ಒಬ್ರು ಕಾಂಗ್ರೆಸ್ನಲ್ಲಿದ್ರೆ ಮತ್ತೊಬ್ರು ಬಿಜೆಪಿಯಲ್ಲಿದ್ದಾರೆ. ನಂಬರ್ 14 ಮೊಗವೀರ. ರಾಜ್ಯದಲ್ಲಿ ಇಬ್ಬರು ಮೊಗವೀರ ಸಮುದಾಯದ ಎಂಎಲ್ಎಗಳಿದ್ದಾರೆ. ರಾಜ್ಯದ ಒಟ್ಟು ಶಾಸಕರಲ್ಲಿ ಮೊಗವೀರರ ಪಾಲು 0.89%. ಈ ಸಮುದಾಯದ ಶಾಸಕರಲ್ಲಿ ಒಬ್ರು ಕಾಂಗ್ರೆಸ್ನಲ್ಲಿದ್ರೆ ಮತ್ತೊಬ್ರು ಬಿಜೆಪಿಯಲ್ಲಿದ್ದಾರೆ. ನಂಬರ್ 15 ಬಡಗ ಜಂಗಮ. ರಾಜ್ಯದ ಒಬ್ಬ ಎಂಎಲ್ಎ ಬಡಗ ಜಂಗಮ ಅಥವಾ ಬೈರಾಗಿ ಸಮುದಾಯದವರು. ಒಟ್ಟು ಶಾಸಕರಲ್ಲಿ ಇವರ ಪಾಲು 0.44%. ಈ ಎಂಎಲ್ಎ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ನಂಬರ್ 16 ಬಲಿಜ. ರಾಜ್ಯದ ಒಬ್ಬ ಎಂಎಲ್ಎ ಬಲಿಜ ಸಮುದಾಯದವರು. ಒಟ್ಟು ಶಾಸಕರಲ್ಲಿ ಇವರ ಪಾಲು 0.44%. ಈ ಎಂಎಲ್ಎ ಕಾಂಗ್ರೆಸ್ನಲ್ಲಿದ್ದಾರೆ. ನಂಬರ್ 17 ಕಮ್ಮ. ರಾಜ್ಯದ ಒಬ್ಬ ಎಂಎಲ್ಎ ಕಮ್ಮ ನಾಯ್ಡು ಸಮುದಾಯದವರು. ಒಟ್ಟು ಶಾಸಕರಲ್ಲಿ ಇವರ ಪಾಲು 0.44%. ಈ ಎಂಎಲ್ಎ ಬಿಜೆಪಿಯಲ್ಲಿದ್ದಾರೆ. ನಂಬರ್ 18 ಕ್ರಿಶ್ಚಿಯನ್. ರಾಜ್ಯದ ಒಬ್ಬ ಎಂಎಲ್ಎ ಕ್ರಿಶ್ಚಿಯನ್ ಸಮುದಾಯದವರು. ಒಟ್ಟು ಶಾಸಕರಲ್ಲಿ ಇವರ ಪಾಲು 0.44%. ಈ ಎಂಎಲ್ಎ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ನಂಬರ್ 19 ಗೊಲ್ಲ. ರಾಜ್ಯದ ಒಬ್ಬ ಎಂಎಲ್ಎ ಗೊಲ್ಲ ಸಮುದಾಯದವರು. ಒಟ್ಟು ಶಾಸಕರಲ್ಲಿ ಇವರ ಪಾಲು 0.44%. ಈ ಎಂಎಲ್ಎ ಬಿಜೆಪಿಯಲ್ಲಿದ್ದಾರೆ. ನಂಬರ್ 20 ಕೊಡವ. ರಾಜ್ಯದ ಒಬ್ಬ ಎಂಎಲ್ಎ ಕೊಡವ ಸಮುದಾಯದವರು. ಒಟ್ಟು ಶಾಸಕರಲ್ಲಿ ಇವರ ಪಾಲು 0.44%. ಈ ಎಂಎಲ್ಎ ಕಾಂಗ್ರೆಸ್ನಲ್ಲಿದ್ದಾರೆ. ನಂಬರ್ 21 ರಜಪೂತ. ರಾಜ್ಯದ ಒಬ್ಬ ಎಂಎಲ್ಎ ರಜಪೂತ ಸಮುದಾಯದವರು. ಒಟ್ಟು ಶಾಸಕರಲ್ಲಿ ಇವರ ಪಾಲು 0.44%. ಈ ಎಂಎಲ್ಎ ಕಾಂಗ್ರೆಸ್ನಲ್ಲಿದ್ದಾರೆ. ನಂಬರ್ 22 ಉಪ್ಪಾರ. ರಾಜ್ಯದ ಒಬ್ಬ ಎಂಎಲ್ಎ ಉಪ್ಪಾರ ಸಮುದಾಯದವರು. ಒಟ್ಟು ಶಾಸಕರಲ್ಲಿ ಇವರ ಪಾಲು 0.44%. ಈ ಎಂಎಲ್ಎ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಸೋ ಫ್ರೆಂಡ್ಸ್, ಇದಿಷ್ಟು ನಮ್ಮ ರಾಜ್ಯದಲ್ಲಿ ಯಾವ ಸಮುದಾಯದ ಶಾಸಕರು ಹೆಚ್ಚಿದ್ದಾರೆ, ಯಾವ ಸಮುದಾಯದ ಶಾಸಕರು ಕಮ್ಮಿ ಇದ್ದಾರೆ. ಈ ಪಟ್ಟಿಯಲ್ಲಿ ಲಿಂಗಾಯತರು, ಒಕ್ಕಲಿಗರು, ಮುಸ್ಲಿಮರು, ಕುರುಬರು, ದಲಿತರು, ಬ್ರಾಹ್ಮಣರು, ಬಂಟರು, ಈಡಿಗರು ಮುಂತಾದ ಸಮುದಾಯಗಳ ಶಾಸಕರು ಎಷ್ಟನೇ ಸ್ಥಾನದಲ್ಲಿ ಬರ್ತಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇದರಲ್ಲಿ ನಿಮ್ಮ ಸಮುದಾಯದ ಎಂಎಲ್ಎ ಇದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.